ವಿಶಾಲವಾಗಿರ್ತಕ್ಕಂಥ ಅರೆಬಂಡಿ, ಆ ಅರೆಬಂಡಿ ಮೇಲೆ ತಂದು ತಳ್ಳಿದ್ದಾರೆ. ಹರಿತವಾದ ಖಡ್ಗವನ್ನು ಓರೆಯಿಂದ ಈಚೆ ಎಳೆದಾಗ ವಿಕ್ರಮ ಗಳಗಳಗಳಗಳಗಳಳ್ತಾ ಇದ್ದಾರೆ. ನಿಮ್ಮ ದಮ್ಮಯ್ಯ ನನ್ನನ್ನು ಕಡಿಬೇಡಿ ಅಪ್ಪ, ನಿಮ್ಮ ದಮ್ಮಯ್ಯ ನನ್ನನ್ನು ಕಡಿಬೇಡಿ ಅಂದರೆ ಅಲ್ಲಿ ಆ ಕರಾಳ ಕಟಕ ಹಿಡಿದಂತೆ, ಕಳ್ಳತನ ಮಾಡುವಾಗೆಲ್ಲ ಹೋಗಿತ್ತು ನಿನಗೆ ಇದು ಬುದ್ಧಿ ಎಂಬುದಾಗಿ ಆ ಓರೆಯಿಂದ ಜಳ ಜಳಿಸ್ತಕ್ಕಂಥ ಖಡ್ಗವನ್ನು ಹೆಳೆದ ವಿಕ್ರಮ ಹೇಳ್ದ, ಶನಿರಾಜ ಎಂದು ಎರಡು ಕಣ್ಣುಗಳನ್ನು ಮುಚ್ಚಿಕೊಂಡ್ಬಿಟ್ಟ. ಹರಿತವಾದ ಖಡ್ಗವನ್ನು ತೆಗೆದುಕೊಂಡಂತ ಯಾವ ಕರಾಳ ಕಟಕರು ವಿಕ್ರಮನ ಎರಡು ಕೈಗಳನ್ನು ಒಂದೇ ಬಾರಿ ಶ್ರೀಮದ್ರಮಾರಮಣ ಗೋವಿಂದ ಅಯ್ಯೋ ಅಪ್ಪ ಎಂದು ಹಿಂದಕ್ಕೆ ಬಿದ್ದನಲ್ಲ, ಅದೇ ಖಡ್ಗವನ್ನು ಎತ್ತಿಕೊಂಡಂತ ಕಟಕರು ವಿಕ್ರಮನ ಎರಡು ಕಾಲುಗಳನ್ನ ಛಳಕ್ಕನ ಕತ್ತರಿಸಿದ್ದಾರೆ. ಹರಿಯುತ್ತಿದೆ ಬಿಸಿ ರಕ್ತ, ಬರಬರನೆ ಮರಳಾಡುತ್ತಿದೆ. ಆ ಬಿಸಿ ರಕ್ತ ಚಿಲ್ ಚಿಲ್ ಚಿಲ್ಲರಾಗ್ತಾ ಇದೆ. ವಿಕ್ರಮ ಅಮ್ಮಾ ಅಪಾಂಗಷ್ಟೇ ಕೈ ಕಾಲುಗಳನ್ನು ಕೆಡದ ಪುಣ್ಯಾತ್ಮರೇ, ಅಯ್ಯೋ ನನ್ನ ಕೊರಳನ್ನು ಕತ್ತರಿಸಿಬಿಡಿ, ನಾನು ಸಂತೋಷವಾಗಿ ಪ್ರಾಣ ಬಿಟ್ಟುಬಿಡ್ತೀನಿ. ನಿಮ್ಮ ದಮ್ಮಯ್ಯ ಅಂದ್ರೆ ಆ ಕರುಣೆ ಏನೆಂಬುದನ್ನು ತಿಳಿಯದಂತ ಪಾಪಿಗಳು, ಏಯ್ ಮಹಾರಾಜರು ಹೇಳಿರೋದು ಕೈ ಕಾಲು ಕತ್ತರಿಸು ಅಂತ, ನಿನ್ನ ಕುತ್ತಿಗೆ ಕುಯ್ಯಿ ಅಂತ ಅಲ್ಲ ಅಂತ ಹೇಳಿ ಎಡಗಾಲಿಂದ ಒದ್ದರೆ ವಿಕ್ರಮ ಮೂರ್ಛಿತನಾಗಿದ್ದ. ಮೂರ್ಛಿತನಾಗಿದ್ದ. ಕತ್ತರಿಸಿದ ರಕ್ತದ ಗುರುತನ್ನು ತೆಗೆದುಕೊಂಡು ಹೋಗಿ ಮಹಾರಾಜರು ತೋರಿಸಿದ್ರು. ಮಹಾರಾಜ ಡಂಗುರ ಹೊಡಿಸ್ಬಿಟ್ಟ. ಯಾರಾದರೂ ತೊಟ್ಟು ನೀರನ್ನು ತುತ್ತನ್ನವನ್ನು ಆ ಕೈ ಕಾಲು ಕತ್ತರಿಸ್ತಕ್ಕಂಥ ಎಳವನ್ನು ಕೊಟ್ಟರೆ ಅವರಿಗೂ ಅದೇ ಶಿಕ್ಷೆ ಆಗುತ್ತೆ ಅಂತ ಡಂಗುರ ಹೊಡಿಸ್ಬಿಟ್ಟ ಪಟ್ಟಣದಲ್ಲೆಲ್ಲ. ಇಲ್ಲಿ ಯಾವಾಗ ಕೈ ಕಾಲುಗಳನ್ನ ಕತ್ತರಿಸಿದ್ರೋ ಉಜ್ಜಯಿನಿ ಪಟ್ಟಣದಲ್ಲಿ ಯಾವ ಮಹಾತಾಯಿ ಪಟ್ಟದ ರಾಣಿ ವಿಕ್ರಮಾದಿತ್ಯ ಮಹಾರಾಜನ ಮಡದಿ ರಾಜನ ಭಾವಚಿತ್ರಕ್ಕೆ ಆರತಿಯನ್ನು ಬೆಳಗುತ್ತಾ ಇದ್ಲು. ಆರತಿಯನ್ನು ಬೆಳಗುತ್ತಿದ್ದಾಗ ಯಾವಾಗ ಇಲ್ಲಿ ಕಾಲು ಕತ್ತರಿಸಿದ್ರೋ ಅಲ್ಲಿ ತಟ್ಟೆ ಢಮ್ಮನೆ ಬೆಳೆದಿದ್ದು. ಮಹಾತಾಯಿ ಶಿವನೇ ಶಂಕರ, ನನ್ನ ಪತಿ ಬದುಕಿಲ್ಲ, ಏನು ಅನಾಹುತ ಭಾಗವಾಯಿತೋ, ಏತ ಹೋದ್ರು, ಏನಾದ್ರು ಓಡಾಡ್ತಾ ಇದ್ರೆ ಗುರುಗಳು ಬಂದರು. ಮಾಡಿ ಮಾಡಿ ಹರತಿ ಬೆಳಗುವೆ ಬಾರಪ್ಪ, ಆನಂದದಿಂದ ನಲಿದಾಡಪ್ಪ. ಹರತಿ ಬೆಳಗುವೆ ಬಾರಪ್ಪ, ಆನಂದದಿಂದ ನಲಿದಾಡಪ್ಪ. ಸೂರ್ಯಪುತ್ರನ ಶನಿ ಮಗರಾಜ, ನಂಬಿದ ಭಕ್ತರ ಬಾಳನ ಬೆಳಗೋ. ಸೂರ್ಯಕುವರನ ಶನಿ ಮಗರಾಜ, ನಂಬಿದ ಭಕ್ತರ ಬೆಳಗನು ಬೆಳಗೋ. ಬಾರೋ ಬಾರೋ ಶ್ರೀ ಶನಿ ದೇವ, ಬಂದು ಕಾಯೋ ಭಕ್ತರ ದೇವ. ಬಾರೋ 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 ಶ್ರೀ ಶನಿ ದೇವ, ಬಂದು ಕಾಯೋ ಭಕ್ತರ ದೇವ. ಆರತಿ ಬೆಳಗುವೆ ಬಾರಪ್ಪ, ಆನಂದದಿಂದ ಕುಣಿದಾಡಪ್ಪ. ಆರತಿ ಬೆಳಗುವೆ ಬಾರಪ್ಪ, ಆನಂದದಿಂದ ಕುಣಿದಾಡಪ್ಪ.
ಬಾರ ಬೇಗ ಕಾಕವಾಕನ ಶನಿ ಮಗ ದೇವ ಕಾಯು ಬಾರೋ ಭಕುತರ ಬೇಗ ಬಾರೋ ಬಾರೋ ಭಕುತರ ಮನೆಗೆ ಬಂದು ಕಾಯೋ ಭಕ್ತರ ಬೇಗ ಬಾರೋ ಬಾರೋ ಭಕುತರ ಮನೆಗೆ ಬಂದು ಕಾಯೋ ನೀ ಬೇಗ ತಂದೆ ಅರತಿ ಬೆಳಗುವೆ ಬಾರಪ್ಪ ಆನಂದದಿಂದ ಕುಣಿದಾಡಪ್ಪ ಅರತಿ ಬೆಳಗುವೆ ಬಾರಪ್ಪ ಆನಂದದಿಂದ ಕುಣಿದ ಗುರುಗಳು ಪಂಚ ಏನೋ ಪ್ರಶ್ನೆ ಹೇಳೋದಿದ್ರೆ ಹೇಳ್ಬಿಟ್ರಿ ಕೇಳಿ ಸಂತೋಷಕ್ಕೆ ಬಂದಿರೋದ ಏನಾರು ಅಪರಾಧ ಇದ್ರು ಹೇಳ್ಬಿಡ್ಬೇಕೀಗ ಏನಾರ ಅಂಟು ಮುಂಟಾಯ್ತು ಹೆಂಗೆ ಹೇಳವ ನನ್ನ ಸಣ್ಣ ನಡೀತಾ ಇತ್ತು ಕಂದ ನನ್ನ ಆಸೆ ಆಯ್ತು ಬಂದೆ ಕಣೆ ಹೌದಪ್ಪ ಬಂದ್ರೆ ಒಳ್ಳೇದ್ ಮಾಡ್ಕೊಂಡು ಹೋಗ್ರಪ್ಪ ಒಳ್ಳೇದ್ ಮಾಡ್ಕೊತೀನಿ